केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಮೈಸೂರು ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ಮೂರ್ತಿಯವರ ಅಧ್ಯಕ್ಷತೆ ಹಾಗೂ ಜಿಲ್ಲಾ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಅಧ್ಯಕ್ಷರಾದ ಎಂ ರಸೂಲ್ ನೇತೃತ್ವದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಪದಗ್ರಹಣ ಸಮಾರಂಭ ನಗರದಲ್ಲಿ ಅದ್ದೂರಿಯಾಗಿ ನೆರವೇರಿತು. ನಗರದ ಎನ್ಆರ್ ಮೊಹಲ್ಲಾ ಮಾರುತಿ ವೃತ್ತದ ಬಳಿ ಇರುವ ಕಾಂಗ್ರೆಸ್ ಪಕ್ಷದ ಬೀದಿ ಬದಿ ವ್ಯಾಪಾರಿಗಳ ಕಚೇರಿ ಆವರಣದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಮೈಸೂರು ನಗರದ 3 ವಿಧಾನಸಭಾ ಕ್ಷೇತ್ರಗಳ ಸುಮಾರು 50ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳನ್ನ ವಿವಿಧ ಹುದ್ದೆಗಳಿಗೆ ನೇಮಿಸಿ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ಮೂರ್ತಿ ಅವರು ಮಾತನಾಡಿ, ಎನ್ಆರ್ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಅವರ ಶಿಫಾರಸು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಎಂ ರಸೂಲ್ ಅವರನ್ನ ಮೈಸೂರು ನಗರ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದ್ದು, ಅವರು ಕಳೆದ 3 ತಿಂಗಳಿನಿಂದ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಉತ್ತಮ ಸಂಘಟನೆ ಮಾಡುವ ಮೂಲಕ ಪಕ್ಷದ ಗಮನ ಸೆಳೆದಿದ್ದಾರೆ. ಇದೇ ರೀತಿ ಸಂಘಟನೆ ಮಾಡುವ ಮೂಲಕ ಪಕ್ಷವನ್ನ ಬಲವರ್ಧನೆ ಮಾಡಿದರೆ ಅವರು ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವಿದೆ ಎಂದು ಹೇಳಿದರು. ಬೀದಿ ಬದಿ ವ್ಯಾಪಾರಿಗಳು ದಿನನಿತ್ಯ ಆತಂಕದಲ್ಲಿ ಜೀವನ ನಡೆಸುತ್ತಿದ್ದಾರೆ. ಅವರಿಗೆ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಲೈಸೆನ್ಸ್ ಕೊಡಿಸುವ ಕೆಲಸವನ್ನ ಮಾಡಲಾಗುತ್ತಿದೆ. ವ್ಯಾಪಾರಿಗಳು ಸಾರ್ವಜನಿಕರ ಜೊತೆ ಸೌಹಾರ್ದತೆಯಿಂದ ವರ್ತಿಸಿ ನಾಗರಿಕರಿಗೆ ಯಾವುದೇ ರೀತಿಯಲ್ಲಿ ಅಡಚಣೆ ಉಂಟಾಗದಂತೆ ಮತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನ ವರ್ಚಸ್ಸಿಗೆ ಧಕ್ಕೆಯಾಗದ ರೀತಿಯಲ್ಲಿ ತಮ್ಮ ವ್ಯಾಪಾರ ವಹಿವಾಟು ನಡೆಸಬೇಕು. ಇನ್ನಿತರ ಯಾವುದೇ ಸಮಸ್ಯೆ ಇದ್ದರೂ ಕಾಂಗ್ರೆಸ್ ಪಕ್ಷ ನಿಮ್ಮೊಂದಿಗೆ ಇರುತ್ತದೆ. ಕಾಂಗ್ರೆಸ್ ಪಕ್ಷದ ಧ್ಯೇಯವೇ ರಕ್ಷಣೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷದ ಬೀದಿ ಬದಿ ವ್ಯಾಪಾರಿಗಳ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಎಂ ರಸೂಲ್ ಮಾತನಾಡಿ, ಮುಂದಿನ ಎಲ್ಲಾ ಚುನಾವಣೆಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ಪಕ್ಷವನ್ನ ಬಲವಾಗಿ ಸಂಘಟನೆ ಮಾಡುತ್ತಿದ್ದೇವೆ. ಶಾಸಕರಾದ ತನ್ವೀರ್ ಸೇಠ್ ಮತ್ತು ಕೆ ಹರೀಶ್ ಗೌಡ ಅವರು ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಅವರುಗಳ ಶಿಫಾರಸ್ಸಿನ ಅನ್ವಯ ಮತ್ತು ಕಾಂಗ್ರೆಸ್ ಪಕ್ಷದ ಬೀದಿ ಬದಿ ವ್ಯಾಪಾರಿಗಳ ರಾಜ್ಯ ಸಮಿತಿ ಅಧ್ಯಕ್ಷರಾದ ರಂಗಸ್ವಾಮಿಯವರ ಅನುಮೋದನೆ ಮೇರೆಗೆ ಇಂದು ನಾವು ಮೈಸೂರು ನಗರದ ವಿವಿಧ ವಾರ್ಡ್ಗಳಿಗೆ 50ಕ್ಕೂ ಹೆಚ್ಚು ಪದಾಧಿಕಾರಿಗಳನ್ನ ನೇಮಿಸಿ ಅವರಿಗೆ ನೇಮಕಾತಿ ಪತ್ರವನ್ನ ಕೊಟ್ಟಿದ್ದೇವೆ. ಬೀದಿ ಬದಿ ವ್ಯಾಪಾರಿಗಳು ದಿನನಿತ್ಯ ಎದುರಿಸುವ ಸಂಕಷ್ಟಗಳನ್ನು ನಿವಾರಿಸುವುದು, ಅನಗತ್ಯ ಕಿರುಕುಳ ತಪ್ಪಿಸುವುದು ಮತ್ತು ಪ್ರಾಧಿಕಾರದಿಂದ ಅವರಿಗೆ ಸೂಕ್ತ ಪರವಾನಗಿ ಕೊಡಿಸುವುದು ಪದಾಧಿಕಾರಿಗಳ ಕರ್ತವ್ಯವಾಗಿದ್ದು, ಆ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸಬೇಕೆಂದು ಅವರು ಕರೆ ನೀಡಿದರು. ದೇಶದಲ್ಲಿ ಒಟ್ಟು 7.5 ಕೋಟಿ ಜನ ಬೀದಿ ಬದಿ ವ್ಯಾಪಾರಿಗಳು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ದಾರೆ. ಇಡೀ ಕಾಂಗ್ರೆಸ್ ಪಕ್ಷ ಬೀದಿ ಬದಿ ವ್ಯಾಪಾರಿಗಳ ಜೊತೆಗಿದೆ. ಮೈಸೂರಿನಲ್ಲೂ 2899 ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಪಕ್ಷದ ಜೊತೆಗಿದ್ದು, ನಾವು ಅವರಿಗೆ ಕಾರ್ಪೊರೇಷನ್ ಜೊತೆ ಲಿಂಕ್ ಮಾಡಿಸಿ ವ್ಯಾಪಾರ ನಡೆಸಲು ಲೈಸೆನ್ಸ್ ಕೊಡಿಸಿದ್ದೇವೆ. ಇನ್ನು ಹೆಚ್ಚಿನ ಜನರಿಗೆ ಅಗತ್ಯ ಅನುಕೂಲ ಮಾಡಿಕೊಡಲು ನಮ್ಮ ತಂಡ ಸದಾ ಸಿದ್ಧವಿದೆ ಎಂದರು. ಕಾರ್ಯಕ್ರಮದಲ್ಲಿ ನಗರ ಕಾಂಗ್ರೆಸ್ ವಕ್ತಾರ ಮಹೇಶ್, ಗಿರೀಶ್, ಅಜ್ಮಲ್ ಪಾಷಾ, ಸೈಯದ್ ಮಾಜು, ಟಿಪು, ರಮತುಲ್ಲಾ, ಜುನೇದ್, ಏಜಾಸ್, ಅಲೀಂ, ಪಾಯಸ್, ಸಾದಿಕ್, ಮೊಹಮ್ಮದ್, ಸಿದ್ದಿಕ್ ಮುಂತಾದವರು ಉಪಸ್ಥಿತರಿದ್ದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ.
फुटपाथ के व्यापारियों को क्या भी तकलीफ नहीं देना, उन्होंने साइड में रख लेकर व्यापार करती है, उनको तकलीफ नहीं देना करके बोल को एक लेटर देखो है हमें। आज जो है बहुत अच्छे से हिसाब से हमारे जितने भी फुटपाथ के व्यापारी हैं पब्लिक को तकलीफ नहीं तो व्यापार करने को जा रही। हमना जो है गवर्नमेंट से जो भी स्कीम आता है हमारे व्यापारियों को जाको पहुंचना करके बोल को आज हमें पूरे व्यापारियों को बुला को यहाँ को तुम्हारे सामने माध्यम के सामने ले लेगा को रखो ही क्या करके बोले तो गवर्नमेंट के अंदर से क्या भी आता है लोन वोन दे, उनको कहाँ की दुकान मिलने का रहता है, कहाँ की फुटपाथ के व्यापारियों को घरान देने का रहता है, ऐसा उनको काम भी आन दे। इंशाल्लाह हमें पूरे मिल को आर मूर्तियाना जो ही हमारे अल्लाह तनवीर सेठ साहब जो ही हरीश गोड़ा साहब ही पूरे को लेको पूरे के नेतृत्व में लेको सबको सहूलत होना ये वास्ते आज हमें कमेटी बना को ही वो कमेटी इंशाल्लाह कर ले चले आती। ज़्यादा करना ये जो कांग्रेस की लहर है ये लहर के अंदर हमारे राहुल गांधी जो है आज जो उनका डिसीजन है वो डिसीजन के वास्ते आज हमें पूरा सेवम आदमी यहाँ को तुम्हारी पार्टी को जमको है तो हमारे उसके बाद जितने भी यहाँ व्यापारी आए इन्हों पूरे लीडर आए इनके पीछे बहुत व्यापारी आए उनको जो सहूलत पहुंचाते हैं इन्हों जितने भी यहाँ बैठ को ही इन्हों पूरे को उनको बोल को जो भी सहूलत जो भी स्कीम है इन्हों बोल को उनको पूरा करको देती है। आज जो भी लोग हैं यहाँ पहले कांग्रेस के सिपाही हैं इन्हों पार्टी को मजबूत करने को शुरू से आ रही सो आज इनको ये पोस्ट मिले अगर को बोले तो इन्हों जितने भी मालूम नहीं सो वाले को स्कीम जो गवर्नमेंट की जो भी स्कीम है वो स्कीम मालूम कराती इनको बोल को इनको पूरे को एक पोस्ट दे कोई। अस्सलाम वालेकुम, नमस्कार। आज जो है स्ट्रीट वेंडर यानी के बीदी बदी के अंदर जो भी व्यापार करती उनको आज हमें चार्ज देखो ही कैसा अगर को बोले तो जनरल सेक्रेटरी, जॉइंट सेक्रेटरी, ब्लॉक अध्यक्षा, मेंबर 3 जने को भी एक कमेटी बनाया हमें कैसा कमेटी बनाया करके बोले तो आज हमारा एसआर रोड के अंदर तुम्हारा गांधी स्कोर के अंदर बाद में इंड्रिस स्कूल के पास बहुत सारे यहाँ हमारे अलबदर के पास बहुत सारे व्यापारियों को तकलीफ थी। जब हमें जाको कमिश्नर साहब को लेटर दिए थे हमारे मूर्तियाना को जाको बोल को डायरेक्ट अल्लाह तनवीर सेठ साहब फिर मूर्तियाना सीएम का डायरेक्ट जाको बोले पीदी व्यापारियों को एक स्कीम होना अगर को बोल को तब कमिश्नर साहब को बात करने के बाद उन्होंने जो ही व्यापारियों को तकलीफ नहीं देना व्यापारियों को ಈಗ ಬೀದಿ ಬದಿ ವ್ಯಾಪಾರಿಗಳ ಘಟಕ ಇದೆ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಗೊತ್ತೇ ಇರಲಿಲ್ಲ ಬಹಳಷ್ಟು ಜನಕ್ಕೆ. ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಬಹಳಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಿದ್ದಾರೆ. ಇದು ಮೋಸ್ಟ್ಲಿ 4ನೇ ಸಾರಿ ಇವರು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ತಾವು ಈ ಕಾರ್ಯಕ್ರಮಕ್ಕೆ ನಗರಾಧ್ಯಕ್ಷ ಬಂದಿದ್ರಿ, ಏನ್ ಹೇಳ್ತೀರಿ ಸರ್? ಇದು ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಬಡವರು, ಅವರು ತಮ್ಮ ಕುಟುಂಬದ ಜೀವನ ಉಪಯೋಗಕ್ಕೋಸ್ಕರ ಬೀದಿ ಬದಿನಲ್ಲಿ ನಿಂತು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದು ಎಲ್ಲ ರಾಜ್ಯದಲ್ಲಿ ಎಲ್ಲ ನಗರಗಳಲ್ಲಿ ಇದು ಬೀದಿ ಬದಿ ವ್ಯಾಪಾರಿಗಳು ಇದ್ದಾರೆ. ಅವರ ಕಷ್ಟಗಳನ್ನು ಅರಿತು ಅವರಿಗೆ ಹಲವಾರು ತೊಂದರೆಗಳನ್ನು ಸರ್ಕಾರಗಳು, ನಗರ ಪಾಲಿಕೆಗಳು ನಗರಗಳಲ್ಲಿ ಅದರಲ್ಲಿ ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವರು ಪಕ್ಷದ ನಾಯಕತ್ವ ವಹಿಸ್ಕೊಂಡ ಮೇಲೆ ರಾಹುಲ್ ಗಾಂಧಿ ಅವರು ಇದನ್ನೆಲ್ಲ ಯೋಚನೆ ಮಾಡಿ ಭಾರತ್ ಜೋಡೋ ಯಾತ್ರೆ ಮಾಡಿದ ಸಂದರ್ಭದಲ್ಲಿ ಅವರಿಗೆಲ್ಲ ಅನುಭವಗಳಾಯಿತು. ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ರೈತರು ಇರ್ಬೋದು, ಹಲವಾರು ಇಡೀ ಏನು ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಬಂದಂಥ ಅನುಭವಗಳನ್ನು ಇಟ್ಕೊಂಡು ಅವರು AICCನಲ್ಲಿ ಒಂದು ನಿರ್ದೇಶನ ಮಾಡಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗನ ಮಾಡಬೇಕು ಮತ್ತು ಅಸಂಘಟಿತ ಕಾರ್ಮಿಕರ ವಿಭಾಗ ಮಾಡಬೇಕು. ಈ ಥರ ಯಾವುದೇ ಸಮಾಜದಲ್ಲಿ ತೊಂದರೆಗೆ ಒಳಪಟ್ಟಂಥ ಜನರಿಗೆ ಅವರಿಗೆ ಸಂಘಟನಾತ್ಮಕ ಶಕ್ತಿ ಇಲ್ಲದಿದ್ದಂಥ ಗ್ರೂಪ್ಗಳನ್ನು ನೋಡಿ ಅದನ್ನು ವಿಭಾಗ ಕಾಂಗ್ರೆಸ್ಸಲ್ಲಿ ಮಾಡಬೇಕು ಅಂತ ಹೇಳಿ ಅವರು ನಿರ್ಧಾರ ತಗೊಂಡ ಮೇಲೆ ಅದನ್ನು ನಿರ್ಧಾರ ಮಾಡಿ ಅದನ್ನು ಮಾಡಿದ್ದಾರೆ, ವಿಭಾಗಗಳನ್ನು ಮಾಡಿದ್ದಾರೆ. ಅದರಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ AICC ಏನೋ ಒಂದು ಸುತ್ತೋಲೆ ಇತ್ತು, ಅದರ ಪ್ರಕಾರ ಕರ್ನಾಟಕದಲ್ಲಿ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಇದನ್ನು ಮಾಡಬೇಕು, ಅವರಿಗೆ ನಾವೆಲ್ಲ ಸ್ಪಂದಿಸಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಬಡವರ ಪರ ಇರೋದು, ಅಂಥ ಬಡವರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ರಕ್ಷಣೆಗೆ ನಿಲ್ಲಬೇಕು, ಅವರ ಕಷ್ಟ ಸುಖಗಳಿಗೆ ಭಾಗಿಗಳಾಗಬೇಕು ಅಂತೇಳಿ ವಿಭಾಗನ ಮಾಡಿದ್ದಾರೆ. ಮೈಸೂರು ನಗರದ ವ್ಯಾಪ್ತಿಗೆ ಬರುವಾಗ ಮೈಸೂರು ನಗರ ವ್ಯಾಪ್ತಿಗೆ, ಮೈಸೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಯಾರನ್ನ ಮಾಡಬೇಕು
ಅಂತ ಒಂದು ಪ್ರಶ್ನೆ ಉದ್ಭವ ಆದಾಗ ನಮ್ಮ ಸನ್ಮಾನ್ಯ ಶಾಸಕರಾದಂಥ ತನ್ವೀರ್ ಸೇಠ್ರವರು, ರಸೂಲ್ರವರು ಇದರಲ್ಲೆಲ್ಲ ಅನುಭವ ಅಂತ ಇದ್ದಾರೆ. ಅವರು ರಸ್ತೆ ಬದಿಯ ವ್ಯಾಪಾರಿಗಳ ಜೊತೆ, ಅಸಂಘಟಿತ ಕಾರ್ಮಿಕರ ಜೊತೆ, ಇವರೆಲ್ಲ ಜೊತೆ ಅವರು ಇರೋದ್ರಿಂದ ಈ ಒಂದು ಭಾಗಕ್ಕೆ ಅವ್ರನ್ನ ಮಾಡಿದ್ರೆ ಇವರಿಗೆ ಅನುಕೂಲ ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ತನ್ವೀರ್ ಸೇಠ್ರವರು ಸೂಚನೆ ಮೇರೆಗೆ ಇವತ್ತು ರಸೂಲ್ರವರನ್ನು ಮೈಸೂರು ನಗರ ವ್ಯಾಪ್ತಿಗೆ ಬೀದಿ ಬದಿ ವ್ಯಾಪಾರಿಗಳ ವಿಭಾಗಕ್ಕೆ, ಕಾಂಗ್ರೆಸ್ ವಿಭಾಗಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಕಳೆದ 3-4 ತಿಂಗಳ ಮೊದಲು ನಾವು ಮಾಡಿದ್ವಿ ಸಂಘಟನೆ ಮಾಡಬೇಕು ಅಂತೇಳಿ. ಅವರು ಕಳೆದ 3 ತಿಂಗಳಿಂದ ಮೈಸೂರು ನಗರದಲ್ಲಿರ್ತಕ್ಕಂಥ ಬೀದಿ ಬದಿ ಎಲ್ಲ ವ್ಯಾಪಾರಿಗಳನ್ನು ಭೇಟಿ ಮಾಡಿ ಅವ್ರನ್ನೆಲ್ಲ ಕ್ರೋಢೀಕರಿಸಿ ಒಂದು ಅವ್ರ ವಿಭಾಗಕ್ಕೆ ನಾವು ಏನು ಮೈಸೂರು ನಗರ ಕಾಂಗ್ರೆಸ್ನಲ್ಲಿ ಏನಿದೆ, ಬ್ಲಾಕ್ ಕಾಂಗ್ರೆಸ್ ಇರ್ಬೋದು, ವಾರ್ಡ್ ಇರ್ಬೋದು, ಅದಕ್ಕೆ ಒಬ್ಬೊಬ್ಬರು ಅಧ್ಯಕ್ಷರನ್ನು ಮಾಡಬೇಕು, ಅವರು ವಿಭಾಗಕ್ಕೆ ಪದಾಧಿಕಾರಿಗಳು ನೇಮಿಸಬೇಕು ಅಂತ ನಾವು ಏನು ಸೂಚನೆ ಕೊಟ್ಟಿದ್ವಿ. ಆ ಸೂಚನೆಯಂತೆ ಅವರು ಇವತ್ತು ಮೈಸೂರು ನಗರ ವ್ಯಾಪ್ತಿಗೆ ಅವರ ಕೆಳಗೆ ಈ ರಸ್ತೆ ಬದಿ ವ್ಯಾಪಾರಿಗೆ ಆಗ್ತಾ ತೊಂದರೆಗಳನ್ನು ನಿವಾರಣೆ ಮಾಡೋ ದೃಷ್ಟಿಯಿಂದ ಒಂದು ಸಮಿತಿಯನ್ನು ಮಾಡಿ, ಆ ಸಮಿತಿ ಮುಖಾಂತರ ಒಬ್ಬರೇ ಏನು ಮಾಡೋಕ್ಕಾಗಲ್ಲ, ಆ ಸಮಿತಿ ಮಾಡಿ ಆ ಸಮಿತಿ ಮುಖಾಂತರ ಮೈಸೂರು ನಗರದ ಎಲ್ಲ 3 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ 65 ವಾರ್ಡ್ಗಳಲ್ಲಿ ಏನು ನಗರ ಬೀದಿ ವ್ಯಾಪಾರಿಗಳಿದ್ದಾರೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅವರು ಜನಗಳಿಗೆ ಅವರಿಂದ ತೊಂದರೆನೂ ಆಗಬಾರ್ದು. ನಾವು ಬೀದಿ ಬದಿ ವ್ಯಾಪಾರಿಗಳು ಒಂದೇ ದೃಷ್ಟಿಯಲ್ಲ, ಸಾರ್ವಜನಿಕರಿಗೂ ಅದರಿಂದ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ಇದನ್ನು ಸಂಘಟನೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟ ಪ್ರಕಾರ ಇವತ್ತು ರಸೂಲ್ರವರು ಸುಮಾರು 50 ಜನರ ಒಂದು ವಿಭಾಗಕ್ಕೆ 50 ಜನರನ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನಾಗಿ ಸದಸ್ಯರನ್ನಾಗಿ ನೇಮಕ ಮಾಡಿದ್ದಾರೆ. ಅದಕ್ಕೆ ನಾನು ರಸೂಲ್ರವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದೇ ರೀತಿ ಅವರು ಪಕ್ಷದ ಸಂಘಟನೆಯಲ್ಲಿ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಕಾಂಗ್ರೆಸ್ ಪಕ್ಷದ ಇದೊಂದು ವಿಭಾಗ ಜನಗಳ ಜೊತೆಗೆ ಇರೋದ್ರ ಜೊತೆಗೆ ಪಕ್ಷದ ಜೊತೆನೂ ಇದನ್ನು ಸಂಘಟನೆ ಮಾಡಬೇಕು ಅಂತೇಳಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಭಾಳಷ್ಟು ಬೀದಿ ಬದಿ ವ್ಯಾಪಾರಿಗಳು ಕೇವಲ ಬಡವರಷ್ಟೇ ಅಲ್ಲ, ಅವರು ವಿದ್ಯಾವಂತ ನಿರುದ್ಯೋಗಿಗಳು ಇವತ್ತು ಬೀದಿ ಬದಿ ವ್ಯಾಪಾರಕ್ಕೆ ಬರ್ತಾ ಇದ್ದಾರೆ. ಈಗ ಬೇರೆ ಉದ್ಯೋಗದಿಂದ ಬರ್ತಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷನ ನಂಬ್ಕೊಂಡು ಬೀದಿ ಬದಿ ವ್ಯಾಪಾರಿಗಳು ಬರ್ತಾ ಇದ್ದಾರೆ. ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಇವತ್ತು ಪೊಲೀಸರು, ಟ್ರಾಫಿಕ್ನವ್ರದ್ದು, ಅದಕ್ಕಾಗಿಯೇ ಸಮಿತಿ ಮಾಡಿರೋದು. ಅವರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಇದನ್ನು ವ್ಯವಸ್ಥಿತವಾಗಿ ರಸ್ತೆ ಬದಿ ವ್ಯಾಪಾರಿಗಳಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು. ಏನು ನಮ್ಮ ಸಾಂಸ್ಕೃತಿಕ ನಗರ ಮೈಸೂರು, ಅದರಲ್ಲಿ ನಾವು ಅದಕ್ಕೂ ಧಕ್ಕೆ ಬರದಿರೋ ರೀತಿಯಲ್ಲಿ ಕಾರ್ಯೋನ್ಮುಖರಾಗಬೇಕು ಅಂತ ಹೇಳಿ ನಾವು ಸೂಚನೆ ಕೊಟ್ಟಿದ್ದೀವಿ. ಯಾವ ರೀತಿ ರಕ್ಷಣೆ ಕೊಡ್ತೀರಾ ತಾವು ಅವ್ರಿಗೆ? ಲೈಸೆನ್ಸ್ ಅವರಿಗೆ ವ್ಯಾಪಾರ ಮಾಡೋದಕ್ಕೆ ಈಗಾಗಲೇ ಹಲವಾರು ಬಾರಿ ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಮೈಸೂರು ನಗರದಲ್ಲಿ ವ್ಯಾಪ್ತಿಗೆ ಈಗಾಗಲೇ ಅಧ್ಯಕ್ಷರು ಹೇಳೋ ರೀತಿಯಲ್ಲಿ 1700 ಚಿಲ್ಲರೆ ಜನಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಲೈಸೆನ್ಸ್ ಅಂದ್ರೆ ನಗರ ಪಾಲಿಕೆಯಿಂದ ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೆ 1700 ಜನಕ್ಕೆ ಯಾವುದೇ ವಿಧದ ತೊಂದರೆ ಇಲ್ಲ. ಅದಕ್ಕೆ ಯಾಕೆ ಕಾರ್ಪೊರೇಷನ್ನೇ ನಿಗದಿ ಮಾಡಿದೆ. ಅದೇ ಪ್ರಕಾರ ನಗರ ಪಾಲಿಕೆಯಿಂದನೂ ನಾವು ಅವರಿಗೆ ಕಮಿಷನರ್ಗೆ ಹೇಳ್ತಾ ಇದ್ದೀವಿ, ಒಂದೊಂದು ಮೊಹಲ್ಲಾಗಳಲ್ಲಿ ನಾವು ಯಾವ ರೀತಿ ಈಗ ಹಳೆ ಕಾಲದಲ್ಲಿ ಮಹಾರಾಜರು ಒಂದೊಂದು ಮೊಹಲ್ಲಾದಲ್ಲಿ ಒಂದೊಂದು ಮಾರ್ಕೆಟ್ ಅಂತ ಮಾಡಿ ಅದನ್ನು ಮಾಡಿದರು. ಅದೇ ರೀತಿ ಈಗ ವ್ಯವಸ್ಥಿತವಾಗಿ ಮೈಸೂರು ನಗರ ಬೆಳೆದಿದೆ. ಅದಕ್ಕೆ ತಕ್ಕಂತೆ ನಾವು ಸಾರ್ವಜನಿಕರಿಗೂ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಸಣ್ಣ ಸಣ್ಣ ಅಂಗಡಿಗಳಿಗೆ, ಸಣ್ಣವಾಗಿ ವ್ಯಾಪಾರ ಮಾಡುವಂಥವ್ರಿಗೆ, ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಂಗಡಿಗಳನ್ನ ಕೊಟ್ಟು ಆ ವೇಳೆಗಳಲ್ಲಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ವಿ. ಅಂದರೆ ಈಗ ಬೀದಿ ಬದಿ ವ್ಯಾಪಾರಿಗಳು ಅವ್ರ ರಕ್ಷಣೆಗೆ ಕಾಂಗ್ರೆಸ್ ಪಕ್ಷ ಇದೆ ಅಂತ ನಂಬೋಲ್ಲ. ಅವರು ನಂಬೇಬೇಕಲ್ವಾ? ಯಾವತ್ತಿದ್ರೂ ಕಾಂಗ್ರೆಸ್ಸೇ ಎಲ್ಲರ ಬಡವರ ಪರ ಇರೋದು. ಯಾವತ್ತೂ ನಾವು ಅದಾನಿ ಅಂಬಾನಿ ಪರ ಇಲ್ಲ. ನಾವು ನೂರಾರು ಬಡವರ ಪರ ಇರೋವಂಥ ಕಾಂಗ್ರೆಸ್ ಪಕ್ಷ ಅದು ಭಾರತ್ ಜೋಡೋ ಆದಮೇಲೆ ರಾಹುಲ್ ಗಾಂಧಿಯವರು ತೆಗೆದುಕೊಂಡಂಥ ತೀರ್ಮಾನ ಇದು. ಅವ್ರಿಗಾಗಿರುವಂಥ ತೊಂದರೆಗಳನ್ನು ಅವರು ರಸ್ತೆಯಲ್ಲಿ ನೋಡಿದ್ದಾರೆ. ಅದನ್ನ ನೋಡಿ ಅವ್ರು ನಿವಾರಣೆ ಮಾಡಬೇಕು ಅಂತ ಹೇಳಿ ಇದನ್ನು ಮಾಡಿದರು. ರಸೂಲ್ ಅವ್ರ ಸಂಘಟನೆ ಬಗ್ಗೆ ತಾವೇನು ಹೇಳ್ತೀರಿ? ರಸೂಲ್ ಅವರು ಈಗ ತಾನೇ 3 ತಿಂಗಳ ಮೊದಲು ಆಗಿದ್ದಾರೆ. ಈಗ ಸಂಘಟನೆ ಇವತ್ತೇ ನನಗೆ ಕರೆದು ಇವತ್ತು 50 ಜನನ ನೇಮಕ ಮಾಡಿದ್ದೀನಿ, ಬಂದು ತಾವು ಇದು ಮಾಡಬೇಕು ಅಂತ. ನಾನು ಅಂದೆ ಹಂಗೂ ಬೆಳಿಗ್ಗೆ ಹೊತ್ತಪ್ಪ ಮಾಡಬೇಕು, ಯಾವುದೇ ಇದನ್ನು ನಾವು ರಾತ್ರಿ ಹೊತ್ತು ಮಾಡಲ್ಲ ಅಂತ ನಾನು ಹೇಳಿದೆ. ಅದಕ್ಕೆ ಅವರಂದರು, ಸರ್ ಇದು ಬೇರೆ ವಿಭಾಗ ಅಲ್ಲ, ಇದು ವ್ಯಾಪಾರ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ವ್ಯಾಪಾರ ಮಾಡಿ ರಾತ್ರಿ ಅವರು ಫ್ರೀ ಆಗಿರ್ತಾರೆ. ಅದರಿಂದ ನಾನು ಈ ಕಾರ್ಯಕ್ರಮ ಈಗ ಇಟ್ಕೊಂಡಿದ್ದೀನಿ ಅಂತ ಅದು ಹೇಳಿದ ಅರ್ಥ ಅನ್ನೋದು ನನಗೆ ಆಯಿತು. ಇದು ಕರೆಕ್ಟ್ ಹೇಳ್ತಾ ಇದ್ದಾರೆ. ನಾವು ಅವ್ರಿಗೆ ತೊಂದರೆ
ಬರೀ ಅವ್ರಿಗೆ ಕಾಗದ ಕೊಟ್ಟು ನಾವು ನಮ್ಮ ಜೊತೆ ತಗೊಂಡಿರೋ ಜೊತೆಗೆ ಅವ್ರು ಒಂದಿನ ವ್ಯಾಪಾರನೂ ಮೋಸ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ರಸೂಲ್ರವರು ತೆಗೆದುಕೊಂಡಿರೋ ತೀರ್ಮಾನನೇ ಅವ್ರ ಪರ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಕಾಂಗ್ರೆಸ್ ಪಕ್ಷದ ನಾವು ಯಾವುದೇ ಕಾರ್ಯಕ್ರಮನೂ ನಾವು ಬೆಳಿಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ಮಾಡೋದು, ಆದರೆ ಈ ಕಾರ್ಯಕ್ರಮ ಅವರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಜನಗಳಿಗೂ ತೊಂದರೆ. ಈಗ ಇವ್ರು ಅಂಗಡಿ ಮಾಡಿಲ್ಲ ಅಂದರೆ ಜನಗಳಿಗೆ ಅವ್ರಿಗೆ ಏನು ತಗೋತಾ ಇದ್ದಾರೆ ಅವ್ರಿಗೂ ತೊಂದರೆ ಆಗುತ್ತೆ. ಇವೆರಡನ್ನೂ ಅವರು ಮನಸ್ಸಲ್ಲಿ ಇಟ್ಕೊಂಡು ಅವ್ರೇನು ತೀರ್ಮಾನ ತಗೊಂಡಿರೋ ಅದು ಸರಿಯಾದ ತೀರ್ಮಾನ, ರಾತ್ರಿ ಸಾಯಂಕಾಲ ಮಾಡಿರೋದು ಅಂತೇಳಿ ನಾನು ಬಂದು ಅವರಿಗೆ ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿ ಎಲ್ಲ ನಮ್ಮ ವ್ಯಾಪಾರಸ್ಥರಿಗೆ, ಬೀದಿ ಬದಿ ವ್ಯಾಪಾರಿಗಳನ್ನು ನಾನು ಭೇಟಿ ಮಾಡ್ದಂಗೆ ಆಯಿತು. ಮತ್ತು ಅವರಿಗೆ ನಮ್ಮ ಪಕ್ಷದ ಏನು ಅಧಿಕಾರ ಅವರಿಗೆ ಕೊಡ್ತಾ ಇದ್ದ ಜವಾಬ್ದಾರಿ, ಅಧಿಕಾರ ನಾವು ಕೊಡ್ತಾ ಇರೋದು ಅವ್ರಿಗೆ ಜವಾಬ್ದಾರಿ. ಅವರು ಈಗ ಇವರೊಬ್ಬರಲ್ಲ, ಇವ್ರು 4 ಜನಕ್ಕೆ ಸಹಾಯ ಮಾಡೋದು ಅಂತ ಅವರಿಗೆ ಒಂದು ನೇಮಕಾತಿ ಪತ್ರವನ್ನು ಕೊಟ್ಟಿದ್ದಾರೆ ರಸೂಲ್ ಅವರು. ಅದಕ್ಕೆ ನಾನು